ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1ರ ಲೆಕ್ಚರ್ಗೆ ಸ್ವಾಗತ ಮತ್ತು ಇದು ಲೆಕ್ಚರ್ ಸಂಖ್ಯೆ 13 ಮತ್ತು ಇಂದು ನಾವು ಎರಡು ವೇರಿಯೇಬಲ್ಗಳಿರುವ ಫಂಕ್ಷನ್ಗಳ ಡಿಫರೆನ್ಷಿಯಬಿಲಿಟಿ ಬಗ್ಗೆ ಮತ್ತೆ ಮಾತನಾಡುತ್ತೇವೆ ಮತ್ತು ನಾವು ಡಿಫರೆನ್ಷಿಯಬಿಲಿಟಿಗಾಗಿ ಲಿಮಿಟ್ ಟೆಸ್ಟ್ ಬಗ್ಗೆ ಕಲಿಯುತ್ತೇವೆ ಮತ್ತು ಒಂದಕ್ಕಿಂತ ಹೆಚ್ಚು ವೇರಿಯೇಬಲ್ಗಳ ಫಂಕ್ಷನ್ನ ಡಿಫರೆನ್ಷಿಯಬಿಲಿಟಿ ಪರೀಕ್ಷಿಸಲು ಇದು ತುಂಬಾ ಉಪಯುಕ್ತವಾಗಿದೆ. ತದನಂತರ ಈ ಲೆಕ್ಚರ್ನಲ್ಲಿ ಕೆಲವು ಬಗೆಹರಿಸಿದ ಸಮಸ್ಯೆಗಳನ್ನು ನೋಡುತ್ತೇವೆ. ಆದ್ದರಿಂದ ಹಿಂದಿನ ಲೆಕ್ಚರ್ನಿಂದ ನೆನಪಿಸಿಕೊಳ್ಳುವುದಾದರೆ ನಾವು ಈಗಾಗಲೇ ಎರಡು ವೇರಿಯೇಬಲ್ಗಳ ಫಂಕ್ಷನ್ಗಳ ಡಿಫರೆನ್ಷಿಯಬಿಲಿಟಿಯನ್ನು ಚರ್ಚಿಸಿದ್ದೇವೆ ಮತ್ತು z ಎಂಬ ಫಂಕ್ಷನ್ ಯಾವುದೇ ಪಾಯಿಂಟ್ನಲ್ಲಿ xy ಡಿಫರೆನ್ಷಿಯಬಲ್ ಆಗಿರುತ್ತದೆ ಯಾವುದೇ xy ಪಾಯಿಂಟ್ನಲ್ಲಿ ಎಂದು ಕಲಿತಿದ್ದೇವೆ. ಈ ಪಾಯಿಂಟ್ನಲ್ಲಿ ನಾವು x ಅನ್ನು x ನಿಂದ ಮತ್ತು y ಅನ್ನು y ನಿಂದ ಬದಲಾಯಿಸಿದಾಗ z ನಲ್ಲಿ ಬದಲಾವಣೆಯಾದ ಈ z ಅನ್ನು ವ್ಯಕ್ತಪಡಿಸಿದರೆ ನಾವು ಈ z ಅನ್ನು x ಮತ್ತು y ಟರ್ಮ್ಸ್ ನಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾದರೆ a ಟೈಮ್ಸ್ x ಪ್ಲಸ್ b ಟೈಮ್ಸ್ y ಅದು ಲೀನಿಯರ್ ಟರ್ಮ್ a ಮತ್ತು b x ಮತ್ತು y ನಿಂದ ಇಂಡಿಪೆಂಡೆಂಟ್ ಆಗಿರುತ್ತದೆ ಪ್ಲಸ್ ಈ ಎಪ್ಸಿಲಾನ್ ಟೈಮ್ಸ್ x ಪ್ಲಸ್ ಎಪ್ಸಿಲಾನ್ 2 ಟೈಮ್ಸ್ y ಮತ್ತು ಇಲ್ಲಿ ಎಪ್ಸಿಲಾನ್ 2 0 ಆಗಬೇಕು ಏಕೆಂದರೆ x ಮತ್ತು y 0 ಆಗುತ್ತದೆ. ಡಿಫರೆನ್ಷಿಯಬಿಲಿಟಿಗೆ f ನ ನಿರಂತರತೆಯು ಅಗತ್ಯವಾಗಿದೆ ಎಂದು ನಾವು ಕಲಿತಿದ್ದೇವೆ ಮತ್ತು ಡಿಫರೆನ್ಷಿಯಬಿಲಿಟಿಗೆ ಪಾರ್ಷಿಯಲ್ ಡೆರಿವೇಟಿವ್ಸ್ fx ಮತ್ತು fy ಅಸ್ತಿತ್ವವು ಸಹ ಅಗತ್ಯವಾಗಿದೆ ಮತ್ತು ಒಂದರ ನಿರಂತರತೆಯನ್ನು ಗಮನಿಸುವ ಸಾಕಷ್ಟು ಕಂಡೀಷನ್ಗಳನ್ನು ಸಹ ನಾವು ನೋಡಿದ್ದೇವೆ. ಎರಡು ವೇರಿಯೇಬಲ್ಗಳಿರುವ ಫಂಕ್ಷನ್ಗಳ ಡಿಫರೆನ್ಷಿಯಬಿಲಿಟಿಯನ್ನು ವ್ಯಾಖ್ಯಾನಿಸಲು ಎರಡು ಪಾರ್ಷಿಯಲ್ ಡೆರಿವೇಟಿವ್ಸ್ನ ಡೆರಿವೇಟಿವ್ ಅಥವಾ ಕಂಟಿನ್ಯೂಟಿಯು ಸಾಕಾಗುತ್ತದೆ. ಡಿಫರೆನ್ಷಿಯಬಿಲಿಟಿಯನ್ನು ಸಾಬೀತುಪಡಿಸುವುದು ನಾವು ಸಾಕಷ್ಟು ಕಂಡೀಷನ್ ಅನ್ನು ಬಳಸಬಹುದು ಎಂದು ನಾವು ನೋಡಿದ್ದೇವೆ. ಫಂಕ್ಷನ್ ಅಥವಾ ಪಾರ್ಷಿಯಲ್ ಡಿರೈವೇಟಿವ್ ನಿರಂತರವಾಗಿದೆ ಎಂದು ನೀವು ಗಮನಿಸಿದರೆ ಫಂಕ್ಷನ್ ಡಿಫರೆನ್ಷಿಯಬಲ್ ಆಗಿದೆ ಎಂದು ನಾವು ಹೇಳಬಹುದು. ಅಥವಾ ನಾವು ಈ ವ್ಯಾಖ್ಯಾನವನ್ನು ನೇರವಾಗಿ ಪರೀಕ್ಷಿಸಬಹುದು ಈ ಡೆಲ್ಟಾ ಮತ್ತು yಗೆ ಸಂಬಂಧಿಸಿದಂತೆ ನಾವು ಈ z ಅನ್ನು ವ್ಯಕ್ತಪಡಿಸಬೇಕು ಈ ರೂಪದಲ್ಲಿ ಮತ್ತು ನಂತರ ಫಂಕ್ಷನ್ ಡಿಫರೆನ್ಷಿಯಬಲ್ ಆಗಿದೆ ಎಂದು ನಾವು ಹೇಳಬಹುದು. ಇಂದು ನಾವೀಗ ಇನ್ನೊಂದು ವಿಧಾನವನ್ನು ಕಲಿಯುತ್ತೇವೆ ಅದು ಇಲ್ಲಿ ಈ ಈಕ್ವೇಷನ್ಗೆ ಸಮನಾಗಿರುತ್ತದೆ. ಅದನ್ನು ಡಿಫರೆನ್ಷಿಯಬಿಲಿಟಿ ಅನ್ನು ಸುಲಭವಾಗಿ ಸಾಬೀತುಪಡಿಸಲು ಬಳಸಬಹುದು ಮತ್ತು ಅದು ಲಿಮಿಟ್ ಪರೀಕ್ಷೆಯಾಗಿದೆ. ಇಲ್ಲಿ ಈ ಡಿಫರೆನ್ಷಿಯಬಿಲಿಟಿ ಇಲ್ಲಿ ρ ಎಂಬ ಈ ಲಿಮಿಟ್ಗೆ ಸಮಾನವಾಗಿರುತ್ತದೆ ಇಲ್ಲಿ ಸ್ಕ್ವೇರ್ ರೂಟ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆಗಿದೆ ಎಂದು ತೋರಿಸುತ್ತೇವೆ. ನಾವು ಈ ಈಕ್ವೇಷನ್ ಲಿಮಿಟ್ ಅನ್ನು ಇಲ್ಲಿ ತೆಗೆದುಕೊಂಡರೆ z ಮೈನಸ್ dz ಓವರ್ ρ 0ಗೆ ಸಮಾನವಾಗಿರುತ್ತದೆ. ನಂತರ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದೆ ಅಥವಾ ನಾವು ಡಿಫರೆನ್ಷಿಯಬಿಲಿಟಿ ಹೊಂದಿರುವುದನ್ನು ನಾವು ಸಾಬೀತುಪಡಿಸಬಹುದು. ಈ ಲಿಮಿಟ್ 0 ಎಂದು ಅದು ಸೂಚಿಸುತ್ತದೆ ಮತ್ತು ಈ ಲಿಮಿಟ್ 0 ಡಿಫರೆನ್ಷಿಯಬಿಲಿಟಿಯನ್ನು ಸೂಚಿಸುತ್ತದೆ. ಎರಡೂ ಸಮಾನ ವ್ಯಾಖ್ಯಾನ ಅಥವಾ ಡಿಫರೆನ್ಷಿಯಬಿಲಿಟಿಗೆ ಪರೀಕ್ಷೆ. ಒಂದು ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದ್ದರೆ ಈ ಲಿಮಿಟ್ 0ಯಾಗಿರುತ್ತದೆ ಎಂದು ನಾವು ಈಗ ತೋರಿಸುತ್ತೇವೆ. f ವಿಭಿನ್ನವಾಗಿದ್ದರೆ ಇದರರ್ಥ ನಾವು ಈ z ಅನ್ನು x ಪ್ಲಸ್ b y ಎಂದು ವ್ಯಕ್ತಪಡಿಸಬಹುದು ಮತ್ತು ಪ್ಲಸ್ ಎಪ್ಸಿಲಾನ್ 1 x ಪ್ಲಸ್ ಎಪ್ಸಿಲಾನ್ 2 y ಮತ್ತು ಈಗ ಇದು ನಾವು ಡಿಫರೆನ್ಷಿಯಲ್ ಎಂದು ಕರೆಯುವ dz ಪದ ಮತ್ತು ನಾವು ಈ ಡಿಫರೆನ್ಷಿಯಲ್ ಪದವನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತೆಗೆದುಕೊಂಡು ಈ ದಿಂದ ಭಾಗಿಸಿದರೆ ρ ಮೌಲ್ಯವನ್ನು x ನ ಸ್ಕ್ವೇರ್ ರೂಟ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆಗಿ ನೀಡಲಾಗುತ್ತದೆ. ನಾವು ಇದನ್ನು ಭಾಗಿಸಿದರೆ ನಾವು ಬಲಭಾಗವನ್ನು ಎಪ್ಸಿಲಾನ್ x ಓವರ್ ρ ಮತ್ತು y ಓವರ್ ρದ y ಆಗಿ ಪಡೆಯುತ್ತೇವೆ. ಮತ್ತು ಈಗ ನಾವು ಇಲ್ಲಿ ಲಿಮಿಟ್ ಯನ್ನು x ಮತ್ತು y ಗೋಸ್ ಟು 0 ಮತ್ತು ಲಿಮಿಟ್ x ಮತ್ತು y ಗೋಸ್ ಟು 0 ಆದಾಗ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಏನು ವ್ಯಾಲ್ಯೂ ಇದೆ ಎಂಬುದನ್ನು ಗಮನಿಸಿ. ಈ ಎಪ್ಸಿಲಾನ್ 1 ಮತ್ತು ಎಪ್ಸಿಲಾನ್ 2 ಅವರು x ಹೋಗುತ್ತದೆ ಮತ್ತು y ಶೂನ್ಯಕ್ಕೆ ಹೋಗುತ್ತದೆ ಎಂದು ನಮಗೆ ಈಗಾಗಲೇ ತಿಳಿದಿದೆ. ಆದರೆ ಈ ಪದವು ಎಪ್ಸಿಲಾನ್ನೊಂದಿಗೆ ಕುಳಿತು ρ ಮತ್ತು y ಓವರ್ ρ ಮೇಲೆ y ಓವರ್ ρ ನ y ನೊಂದಿಗೆ ಕುಳಿತಿದೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು. ಅವೆರಡೂ ಬಂಧಿಸಲ್ಪಟ್ಟಿದೆ. ಆದರೆ ನಾವು ಸುಲಭವಾಗಿ ನೋಡಬಹುದು ಏಕೆಂದರೆ ಈ ρ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ನ ವರ್ಗಮೂಲವಾಗಿದೆ. ಈ ಪದವು ಇಲ್ಲಿ ಏಕೆಂದರೆ ಇದು x ಗಿಂತ ದೊಡ್ಡದಾಗಿದೆ. ಇಲ್ಲಿ ನಾವು y ಸ್ಕ್ವೇರ್ ಅನ್ನು ಹೊಂದಿದ್ದೇವೆ ಮತ್ತು ನಂತರ ಸ್ಕ್ವೇರ್ ರೂಟ್ ಹೊಂದಿದ್ದೇವೆ. ಈ ಪದವು ಖಂಡಿತವಾಗಿಯೂ ಈ x ಗಿಂತ ದೊಡ್ಡದಾಗಿದೆ. ಈ ಪದದ ಮಾಡ್ಯುಲಸ್ ಅಬ್ಸುಲ್ಯೂಟ್ ವ್ಯಾಲ್ಯೂ ρ ಮೇಲೆ ಈ x ನ 1ಕ್ಕೆ ಬೌಂಡೆಡ್ ಆಗಿದೆ.
ಮತ್ತು ಅದೇ ರೀತಿ ಡೆಲ್ಟಾ ರೋ ಮೇಲೆ ಈ ಡೆಲ್ಟಾ ವೈನ ಅಬ್ಸೊಲ್ಯೂಟ್ ವ್ಯಾಲ್ಯೂ ಸಹ 1ಕ್ಕೆ ಬೌಂಡೆಡ್ ಆಗಿದೆ. ತದನಂತರ ನಾವು ಲಿಮಿಟ್ ಅನ್ನು ತೆಗೆದುಕೊಂಡಾಗ ಡೆಲ್ಟಾ ರೋ ಗೋಸ್ ಟು 0. ಈ ಭಾಗ 0ಗೆ ಹೋಗುತ್ತದೆ ಏಕೆಂದರೆ ಎಪ್ಸಿಲಾನ್ 1 0ಗೆ ಮತ್ತು ಎಪ್ಸಿಲಾನ್ 2 0ಗೆ ಹೋಗುತ್ತದೆ. ಲಿಮಿಟ್ ಅನ್ನು ತೆಗೆದುಕೊಳ್ಳುವಾಗ ಈ ಎರಡು ಟರ್ಮ್ಸ್ ನ ಮಿತಿಗಳಿಂದಾಗಿ ನಾವು ಗಮನಿಸುತ್ತೇವೆ. ಈ ಎಪ್ಸಿಲಾನ್ 1 ಮತ್ತು ಎಪ್ಸಿಲಾನ್ 2ರ ಪ್ರಾಪರ್ಟೀಸ್ ನಮಗೆ ತಿಳಿದಿವೆ, ಅವು 0ಗೆ ಹೋಗುತ್ತವೆ. ಡೆಲ್ಟಾ ರೋ ಗೋಸ್ ಟು 0 ಅಂದರೆ ಡೆಲ್ಟಾ x ಮತ್ತು ಡೆಲ್ಟಾ y 0ಗೆ ಹೋಗುತ್ತದೆ. ಈ ಸಂದರ್ಭದಲ್ಲಿ ನಾವು ಈ ಲಿಮಿಟ್ 0ಗೆ ಸಮ ಎಂದು ಸಾಬೀತುಪಡಿಸಬಹುದು. ಏಕೆಂದರೆ ಅಲ್ಲಿ ಈ ಟರ್ಮ್ಸ್ ನ ಮಿತಿಗಳಿವೆ. ಈ ಲಿಮಿಟ್ ಅನ್ನು ನಾವು ತೋರಿಸಲು ಬಯಸುತ್ತೇವೆ f ಡಿಫರೆನ್ಷಿಯೇಬಲ್ ಆಗಿದ್ದರೆ. ಇದು 0ಗೆ ಸಮನಾಗಿರಬೇಕು. ಈಗ ನಾವು ಇನ್ನೊಂದು ದಿಕ್ಕಿನಲ್ಲಿ ಹೋಗುತ್ತೇವೆ, ಅಂದರೆ ಈ ಲಿಮಿಟ್ 0ಗೆ ಸಮನಾಗಿದ್ದರೆ ನಾವು ಫಂಕ್ಷನ್ ಡಿಫರೆನ್ಷಿಯೇಬಲ್ ಎಂದು ತೋರಿಸುತ್ತೇವೆ. ಈ ಸಂದರ್ಭದಲ್ಲಿ ನಾವು ಈಗ ಈ ಲಿಮಿಟ್ ಅನ್ನು 0ಗೆ ಸಮನಾಗಿಸೋಣ. ಮತ್ತು ಈಗ ಈ ಲಿಮಿಟ್ 0ಗೆ ಸಮ ಎಂಬ ನಾವು ಹಿಂದಿನ ಲೆಕ್ಚರ್ನಲ್ಲಿ ಬಳಸಿದ ಸಂಗತಿಯನ್ನು ಬಳಸುತ್ತೇವೆ. ಆಗ ಇಲ್ಲಿ ಒಂದು ಎಪ್ಸಿಲಾನ್ ಅನ್ನು ಪರಿಚಯಿಸಬಹುದು. ಈ ಟರ್ಮ್ ಮೈನಸ್ 0 ಅದು ಇಲ್ಲಿ 0 ಆದ್ದರಿಂದ ಈ ಪದವು ಎಪ್ಸಿಲಾನ್ಗೆ ಸಮ. ಮತ್ತು ಈ ಎಪ್ಸಿಲಾನ್ ಪ್ರಾಪರ್ಟಿಯನ್ನು ಹೊಂದಿರುತ್ತದೆ ಡೆಲ್ಟಾ ರೋ ಗೋಸ್ ಟು 0. ಅಥವಾ ಡೆಲ್ಟಾ x ಮತ್ತು ಡೆಲ್ಟಾ y ಗೋಸ್ ಟು 0 ಎಂಬ ಲಿಮಿಟ್ ಅನ್ನು ತೆಗೆದುಕೊಂಡಾಗ ಈ ಎಪ್ಸಿಲಾನ್ ಗೋಸ್ ಟು 0 ಆಗಬೇಕು ಏಕೆಂದರೆ ಇದರ ಲಿಮಿಟ್ ನಿಖರವಾಗಿ 0ಯಾಗಿದೆ. ಎಪ್ಸಿಲಾನ್ 0ಗೆ ಹೋಗಬೇಕು, ನಾವು ಇಲ್ಲಿ ಡೆಲ್ಟಾ ರೋ ಗೋಸ್ ಟು 0 ಎಂಬ ಲಿಮಿಟ್ ಅನ್ನು ತೆಗೆದುಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ನಾವು ಈ ಎಪ್ಸಿಲಾನ್ ಪ್ರಾಪರ್ಟಿಯನ್ನು ಹೊಂದಿದ್ದೇವೆ. ಡೆಲ್ಟಾ ರೋ ಗೋಸ್ ಟು 0 ಆಗುವಾಗ ಇದು 0ಗೆ ಹೋಗಬೇಕು. ಈಗ ಈ ಟರ್ಮ್ ಅನ್ನು ರೈಟ್ ಹ್ಯಾಂಡ್ ಸೈಡ್ಗೆ ತೆಗೆದುಕೊಂಡು ಹೋದರೆ ಡೆಲ್ಟಾ z ಮೈನಸ್ ಈ dz ಎಪ್ಸಿಲಾನ್ ಟೈಮ್ಸ್ ಈ ಡೆಲ್ಟಾ ರೋಗೆ ಸಮವಾಗಿದೆ. ಆದ್ದರಿಂದ ಎಪ್ಸಿಲಾನ್ ಮತ್ತು ಈ ಡೆಲ್ಟಾ ರೋ ನಾವು ಸ್ಕ್ವೇರ್ ರೂಟ್ ಅನ್ನು ಹಾಕಿದ್ದೇವೆ, ಡೆಲ್ಟಾ x ಸ್ಕ್ವೇರ್ ಪ್ಲಸ್ ಡೆಲ್ಟಾ y ಸ್ಕ್ವೇರ್. ಈಗ ನಾವು ಈ ಕೆಳಗಿನ ಈಕ್ವೇಶನ್ ಪಡೆಯಲು ಸ್ಕ್ವೇರ್ ರೂಟ್ ಡೆಲ್ಟಾ x ಸ್ಕ್ವೇರ್ ಪ್ಲಸ್ ಡೆಲ್ಟಾ y ಸ್ಕ್ವೇರ್ ನಿಂದ ಭಾಗಿಸಬಹುದು ಮತ್ತು ಅದೇ ಪದದಿಂದ ಮಲ್ಟಿಪ್ಲೈ ಬೈ ಮಾಡಬಹುದು. ಎಪ್ಸಿಲಾನ್ ಡೆಲ್ಟಾ x ಸ್ಕ್ವೇರ್ ಪ್ಲಸ್ ಡೆಲ್ಟಾ y ಸ್ಕ್ವೇರ್ ಅನ್ನು ಈ ಸ್ಕ್ವೇರ್ ರೂಟ್ನಿಂದ ಭಾಗಿಸಲಾಗಿದೆ. ಎರಡು ಭಾಗಗಳಾಗಿ ವಿಭಜಿಸಬಹುದು, ಎಪ್ಸಿಲಾನ್ ಮತ್ತು ಒಂದು ಡೆಲ್ಟಾ x ಅನ್ನು ಈ ಪದದಿಂದ ಭಾಗಿಸಲಾಗಿದೆ ಮತ್ತು ಇನ್ನೊಂದು ಡೆಲ್ಟಾ x. ಇಲ್ಲಿ ನಾವು ಬರೆದಿದ್ದೇವೆ ಪ್ರಾಡಕ್ಟ್ ಪ್ಲಸ್ ನಲ್ಲಿ ಮತ್ತೆ ಅದೇ ಪರಿಕಲ್ಪನೆ, ಇಲ್ಲಿ ಈ ಎಪ್ಸಿಲಾನ್ ಜೊತೆಗೆ ಒಂದು ಡೆಲ್ಟಾ y ಈ ಪದದಿಂದ ಭಾಗಿಸಲಾಗಿದೆ ಸ್ಕ್ವೇರ್ ರೂಟ್ ಡೆಲ್ಟಾ x ಸ್ಕ್ವೇರ್ ಪ್ಲಸ್ ಡೆಲ್ಟಾ y ಸ್ಕ್ವೇರ್ ಮತ್ತು ಡೆಲ್ಟಾ y. ಈಗ ಗಮನಿಸುತ್ತಿರುವುದು z ನಲ್ಲಿನ ಈ ಡೆಲ್ಟಾ z ವೇರಿಯೇಷನ್ ಅನ್ನು dz ಪ್ಲಸ್ ಎಪ್ಸಿಲಾನ್ 1 ಎಂದು ಬರೆಯಬಹುದು. ಇದು ನಮ್ಮ ಎಪ್ಸಿಲಾನ್ 1 ಡೆಲ್ಟಾ x ಪ್ಲಸ್ ಈ ಎಪ್ಸಿಲಾನ್ 2 ಡೆಲ್ಟಾ y. ಮತ್ತು ಇದರರ್ಥ ಏಕೆಂದರೆ ಇದು ರೈಟ್ ಹ್ಯಾಂಡ್ ಸೈಡ್ಗೆ ಹೋಗುವ dz ಮತ್ತು ಇದು ಎಪ್ಸಿಲಾನ್ 1 ಪದ ಮತ್ತು ಇದು ಎಪ್ಸಿಲಾನ್ 2 ಪದದಂತೆ ಮತ್ತು ಅವು 0ಗೆ ಹೋಗುವ ಪ್ರಾಪರ್ಟಿಯನ್ನು ಹೊಂದಿವೆ, ಅದನ್ನು ನಾವು ಮೊದಲು ಕಲಿತಿದ್ದೇವೆ. ಇದು 0ಗೆ ಹೋಗುತ್ತದೆ, ಇದೂ ಸಹ 0ಗೆ ಹೋಗುತ್ತದೆ. ಮತ್ತು ನಾವು ಈ ಡೆಲ್ಟಾ z ಅನ್ನು ಈ dz ಪ್ಲಸ್ ಎಪ್ಸಿಲಾನ್ ಡೆಲ್ಟಾ x ಪ್ಲಸ್ ಎಪ್ಸಿಲಾನ್ ಡೆಲ್ಟಾ y ಎಂದು ಬರೆದಿದ್ದೇವೆ ಮತ್ತು ಅದು ನಿಖರವಾಗಿ ಡಿಫರೆನ್ಷಿಯಬಿಲಿಟಿಯ ವ್ಯಾಖ್ಯಾನವಾಗಿದೆ. ಡಿಫರೆನ್ಷಿಯಬಿಲಿಟಿಗಾಗಿ ನಾವು ಈಗ ಗಮನಿಸಿದ್ದೇವೆ, ನಾವು ಇಲ್ಲಿ ಸಮಾನವಾದ ವ್ಯಾಖ್ಯಾನವನ್ನು ಹೊಂದಿದ್ದೇವೆ. ಡಿಫರೆನ್ಷಿಯಬಿಲಿಟಿಯು ಈ ಲಿಮಿಟ್ 0ಗೆ ಸಮನಾಗಿರಬೇಕು ಎಂದು ಅರ್ಥೈಸುತ್ತದೆ, ಅಥವಾ ಈ ಲಿಮಿಟ್ 0ಗೆ ಸಮನಾಗಿದ್ದರೆ ಫಂಕ್ಷನ್ ಡಿಫರೆನ್ಷಿಯಲ್ ಆಗಿರಬೇಕು ಎಂದು ನಾವು ನೋಡಿದ್ದೇವೆ. ಡಿಫರೆನ್ಷಿಯಬಿಲಿಟಿ ಪರೀಕ್ಷಿಸಲು ಈ ಲಿಮಿಟ್ನ ವ್ಯಾಖ್ಯಾನವನ್ನು ಬಳಸಬಹುದು, ಏಕೆಂದರೆ ಈ ಡೆಲ್ಟಾ z ಅನ್ನು ಈ dz ಮತ್ತು ಎಪ್ಸಿಲಾನ್ ಡೆಲ್ಟಾ x ಡೆಲ್ಟಾ y ಟರ್ಮ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡುವುದಕ್ಕಿಂತಲೂ ಈ ಲಿಮಿಟ್ ಅನ್ನು ಪಡೆಯುವುದು ಸುಲಭ. ನಾವು ಹೆಚ್ಚಾಗಿ ಇದನ್ನು ಬಳಸುತ್ತೇವೆ ಫಂಕ್ಷನ್ನ ಡಿಫರೆನ್ಷಿಯಬಿಲಿಟಿಯನ್ನು ಸಾಬೀತುಪಡಿಸುವ ವ್ಯಾಖ್ಯಾನ, ಏಕೆಂದರೆ ಇದು ಡಿಫರೆನ್ಷಿಯಬಿಲಿಟಿಯ ಇತರ ವ್ಯಾಖ್ಯಾನಕ್ಕಿಂತ ಸುಲಭವಾಗಿದೆ. ಇಲ್ಲಿ ಸಮಸ್ಯೆ ಸಂಖ್ಯೆ 1 ತೆಗೆದುಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಫಂಕ್ಷನ್ ನಿರಂತರವಾಗಿದೆ ಮತ್ತು ಪಾರ್ಷಿಯಲ್ ಡೆರಿವೇಟಿವ್ಸ್ ಅಸ್ತಿತ್ವದಲ್ಲಿವೆ ಎಂದು ತೋರಿಸುತ್ತೇವೆ. ಆದರೆ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿಲ್ಲ. ಮತ್ತು ಇದಕ್ಕೆ ಕಾರಣ ನಿರಂತರತೆ ಮತ್ತು ಪಾರ್ಷಿಯಲ್ ಡೆರಿವೇಟಿವ್
ಪಾರ್ಷಿಯಲ್ ಡೆರಿವೇಟಿವ್ಸ್ನ ಅಸ್ತಿತ್ವ. ಈ ಎರಡು ಡಿಫರೆನ್ಷಿಯೇಬಿಲಿಟಿಯ ಅಗತ್ಯ ಷರತ್ತುಗಳಾಗಿವೆ. ಈ ಎರಡು ಷರತ್ತುಗಳ ಆಧಾರದ ಮೇಲೆ ನಾವು ಫಂಕ್ಷನ್ ಅನ್ನು ಡಿಫರೆನ್ಷಿಯೇಬಲ್ ಎಂದು ಹೇಳಲು ಸಾಧ್ಯವಿಲ್ಲ. ಇದು ಒಂದು ಉದಾಹರಣೆ. ಈ ಫಂಕ್ಷನ್ ನಿರಂತರವಾಗಿರುವುದನ್ನು ನಾವು ತೋರಿಸುತ್ತೇವೆ ಮತ್ತು ಪಾರ್ಷಿಯಲ್ ಡೆರಿವೇಟಿವ್ಸ್ fx ಮತ್ತು fy ಎರಡರಲ್ಲಿ ಎಕ್ಸಿಸ್ಟ್ ಇದೆ, ಆದರೆ ಫಂಕ್ಷನ್ ಡಿಫರೆನ್ಷಿಯೇಬಲ್ ಅಲ್ಲ. ಮೊದಲನೆಯದು ಪಾರ್ಷಿಯಲ್ ಡೆರಿವೇಟಿವ್ಸ್ನ ಅಸ್ತಿತ್ವ. 0ಯಲ್ಲಿ fx ವ್ಯಾಖ್ಯಾನ ನಮಗೆ ತಿಳಿದಿದೆ ಮತ್ತು ಸಹಜವಾಗಿ ನೀವು 0ಯಲ್ಲಿ ಈ ಅಸ್ತಿತ್ವದ ನಿರಂತರತೆಯನ್ನು ತೋರಿಸುತ್ತೀರಿ ಮತ್ತು ಫಂಕ್ಷನ್ ಆರಿಜಿನ್ನಲ್ಲಿ ಡಿಫರೆನ್ಷಿಯೇಬಲ್ ಆಗಿಲ್ಲ. ಇಲ್ಲಿ fx 0ಯಲ್ಲಿ ವ್ಯಾಖ್ಯಾನದ ಪ್ರಕಾರ ಲಿಮಿಟ್ x goes to 0 ಮತ್ತು f x 0 ಮೈನಸ್ f 0 ಓವರ್ ಈ x ಟರ್ಮ್ ಇದು 0ಯಾಗಿರುತ್ತದ, ಏಕೆಂದರೆ ಇಲ್ಲಿ x y ನ ಪ್ರಾಡಕ್ಟ್ ಅನ್ನು ನೋಡಬಹುದು. ನಾವು f ನಲ್ಲಿ 0ಯಾಗಿ ಈ ವಾದವನ್ನು ಹೊಂದಿರುವಾಗ ಫಂಕ್ಷನ್ 0ಯಾಗಿಸುತ್ತದೆ. f 0ಯನ್ನು 0ಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ಇಲ್ಲಿದೆ ಈ 0 ಮೈನಸ್ 0. ಇದು ಇಲ್ಲಿ 0 ಮತ್ತು ಇದು ಕೂಡ 0. 0 ಮೈನಸ್ 0 ಬೈ x. ಈ 0 ಪಡೆಯುತ್ತೇವೆ. ಹಾಗೆಯೇ fy 0 0ಗೆ f 0 y ಮೈನಸ್ f 0 0 ಇದೆ. ಮತ್ತು ಮತ್ತೊಮ್ಮೆ ಈ x ವಾದದಿಂದಾಗಿ ಇದು ಶೂನ್ಯವಾಗಿದೆ. ಈ ಪ್ರಾಡಕ್ಟ್ ಇದನ್ನು ಮತ್ತೆ 0ಯಾಗಿಸುತ್ತದೆ. ಇದು 0, ಹಾಗಾಗಿ 0 ಮೈನಸ್ 0. ಮತ್ತೆ ಈ ವ್ಯಾಲ್ಯೂವನ್ನು 0ಯಾಗಿ ಪಡೆಯುತ್ತೇವೆ. 0ಯಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ಸ್ ಅಸ್ತಿತ್ವವನ್ನು ಹೊಂದಿದ್ದೇವೆ. ವಿತ್ ರೆಸ್ಪೆಕ್ಟ್ ಟು x ಪಾರ್ಷಿಯಲ್ ಡಿರೈವೇಟಿವ್ ನ ವ್ಯಾಲ್ಯೂ 0ಯಾಗಿರುತ್ತದೆ ಮತ್ತು ವಿತ್ ರೆಸ್ಪೆಕ್ಟ್ ಟು y 0ಯಲ್ಲಿರುವ ಪಾರ್ಷಿಯಲ್ ಡಿರೈವೇಟಿವ್ ನ ವ್ಯಾಲ್ಯೂ ಸಹ 0ಯಾಗಿರುತ್ತದೆ. ಈಗ ಮುಂದುವರಿಕೆಗಾಗಿ ಇದು ನಾವು ಈಗಾಗಲೇ ಪರೀಕ್ಷಿಸಿದ ಸರಳ ಫಂಕ್ಷನ್ ಆಗಿದೆ. ಇದನ್ನು ಪೋಲಾರ್ ಕೋಆರ್ಡಿನೇಟ್ಗೆ ಬದಲಾಯಿಸಬಹುದು, ಅದು ಸುಲಭವಾಗಿದೆ. x r cos ಥೀಟಾಗೆ ಸಮವಾಗಿದೆ, y r sin ಥೀಟಾಗೆ ಸಮವಾಗಿದೆ ಸಬ್ಸ್ಟಿಟ್ಯೂಟ್ ಮಾಡಬಹುದು ಮತ್ತು r goes to 0 ಎಂಬ ಲಿಮಿಟ್ ತೆಗೆದುಕೊಳ್ಳಬಹುದು. ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ x r cos ಥೀಟಾ y ಸಮಾನವಾಗಿದೆ r sin ಥೀಟಾ. ಇಲ್ಲಿ ನಾವು r ಸ್ಕ್ವೇರ್ನ ಸ್ಕ್ವೇರ್ ರೂಟ್ ಅನ್ನು ಪಡೆಯುತ್ತೇವೆ ಮತ್ತು ನಂತರ ಒಂದು r ರದ್ದುಗೊಳ್ಳುತ್ತದೆ ಮತ್ತು ನಾವು ಇಲ್ಲಿ r ಮತ್ತು cos ಥೀಟಾ sin ಥೀಟಾ r goes to 0. ಈ cos ಥೀಟಾ sin ಥೀಟಾ ಅವು ಬೌಂಡೆಡ್. ಇಲ್ಲಿ ಈ ಲಿಮಿಟ್ 0ಗೆ ಹೋಗುತ್ತದೆ. ನಾವು ಹೊಂದಿದ್ದೇವೆ ಫಂಕ್ಷನ್ 0ಯಲ್ಲಿ 0ಯಾಗಿರುತ್ತದೆ. ಫಂಕ್ಷನ್ ಪಾಯಿಂಟ್ 0ಯಲ್ಲಿ ನಿರಂತರವಾಗಿರುತ್ತದೆ. ಪಾರ್ಷಿಯಲ್ ಡೆರಿವೇಟಿವ್ಸ್ನ ಅಸ್ತಿತ್ವವನ್ನು ಹೊಂದಿದ್ದೇವೆ. ನಾವು ಫಂಕ್ಷನ್ನ ನಿರಂತರತೆಯನ್ನು ಹೊಂದಿದ್ದೇವೆ ಮತ್ತು ಈಗ ನಾವು ಈ ಫಂಕ್ಷನ್ನ ಡಿಫರೆನ್ಷಿಯಬಿಲಿಟಿಯನ್ನು ಪರೀಕ್ಷಿಸುತ್ತೇವೆ. ಈ ಫಂಕ್ಷನ್ನ ಡಿಫರೆನ್ಷಿಯಬಿಲಿಟಿಗಾಗಿ ನಾವು ಈಗ ಈ ಲಿಮಿಟ್ ವ್ಯಾಖ್ಯಾನಕ್ಕೆ ಹೋಗಬೇಕಾಗಿದೆ, ಏಕೆಂದರೆ ನಾನು ಹೇಳಿದಂತೆ ಇದು ತುಂಬಾ ಸುಲಭ. ಹಾಗಾಗಿ ಇಲ್ಲಿ z ಮೈನಸ್ dz ಓವರ್ ρ ಲಿಮಿಟ್ ಏನು ಎಂದು ನಾವು ಕಂಡುಕೊಳ್ಳುತ್ತೇವೆ. z x ಮತ್ತು y ನಲ್ಲಿನ ಹೆಚ್ಚಳವಾಗಿದೆ. ಪಾಯಿಂಟ್ 0 0ಯಲ್ಲಿ 0 ಪ್ಲಸ್ x 0 ಪ್ಲಸ್ y ಮತ್ತು ಮೈನಸ್ f 0. ಈ f 0 0ಯಾಗಿದೆ. f x y x y ಅನ್ನು x y ನಿಂದ ಬದಲಿಸಲಾಗುತ್ತದೆ. x y ಸ್ಕ್ವೇರ್ ರೂಟ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಈಗ ಇದು z ಡಿಫರೆನ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು x. x ಪಾರ್ಷಿಯಲ್ ಡಿರೈವೇಟಿವ್ ಪ್ಲಸ್ ವಿತ್ ರೆಸ್ಪೆಕ್ಟ್ ಟು y ಗೆ z ನ ಪಾರ್ಷಿಯಲ್ ಡಿರೈವೇಟಿವ್. ನಂತರ y ಇದೆ. ಈ ಎರಡು ಇಲ್ಲಿ ನಾವು 0 ಎಂದು ಮೊದಲು ನೋಡಿದ್ದೇವೆ. ಈ dz ಟರ್ಮ್ ಅನ್ನು 0ಯಾಗಿ ಪಡೆಯುತ್ತೇವೆ ಮತ್ತು ಈ ಲಿಮಿಟ್ z ಓವರ್ dz ಓವರ್ ρ z x y ಓವರ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ dz 0. ಈಗ ಈ x y ಪಡೆಯುತ್ತೇವೆ. ಈ ρ ಸಹ ಸ್ಕ್ವೇರ್ ರೂಟ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮತ್ತು ನಾವು ಇಲ್ಲಿ ಒಂದು ಸ್ಕ್ವೇರ್ ರೂಟ್ ಹೊಂದಿದ್ದೇವೆ. ಈ ಪದವನ್ನು ಸ್ಕ್ವೇರ್ ರೂಟ್ ಇಲ್ಲದೆ ಪಡೆಯುತ್ತೇವೆ. x y ಓವರ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮತ್ತು ಲಿಮಿಟ್ ಸಹ ನೋಡುತ್ತೇವೆ. ಈ ಮಾರ್ಗ ತೆಗೆದುಕೊಂಡರೆ y m ಇಂಟು x ಸಮವಾಗಿರುತ್ತದೆ. ಸ್ಪಷ್ಟವಾಗಿ ನೋಡಬಹುದು, ಏಕೆಂದರೆ ನಮ್ಮಲ್ಲಿ ಈ ಕ್ವಾಡ್ರಾಟಿಕ್ ಟರ್ಮ್ ಇದೆ, ಅವುಗಳಲ್ಲಿ ಪ್ರತಿಯೊಂದೂ ಸಹ ಕ್ವಾಡ್ರಾಟಿಕ್ ಆಗಿದೆ.
ಈ ವಿಶೇಷ ಭಾಗ ತೆಗೆದುಕೊಂಡಾಗ ಡೆಲ್ಟಾ ವೈ ಎಂ ಡೆಲ್ಟಾ ಎಕ್ಸ್ 0 ಡೆಲ್ಟಾ ವೈ 0ಗೆ ಹೋಗಲು ಲೀನಿಯರ್ ಮಾರ್ಗವಾಗಿದೆ. ಡೆಲ್ಟಾ ವೈ ಎಂ ಡೆಲ್ಟಾ ಎಕ್ಸ್ಗೆ ಸಮನಾದಾಗ ಇದನ್ನು ಪಡೆಯುತ್ತೇವೆ. ಇಲ್ಲಿ ಎಂ ಸ್ಕ್ವೇರ್ ಡೆಲ್ಟಾ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತದೆ ಮತ್ತು ನಾವು ಇದನ್ನು ಎಂ ಓವರ್ 1 ಪ್ಲಸ್ ಎಂ ಸ್ಕ್ವೇರ್ ಪಡೆಯುತ್ತೇವೆ. ಈ ಫಂಕ್ಷನ್ ಡಿಫರೆನ್ಷಿಯೇಬಲ್ ಅಲ್ಲ ಏಕೆಂದರೆ ಈ ಲಿಮಿಟ್ ಎಕ್ಸಿಸ್ಟ್ ಇಲ್ಲದ ಕಾರಣ ಈ ಮಾರ್ಗವನ್ನು ಅವಲಂಬಿಸಿರುತ್ತದೆ. ಫಂಕ್ಷನ್ ಡಿಫರೆನ್ಷಿಯೇಬಲ್ ಅಲ್ಲ. ಡಿಫರೆನ್ಷಿಯೇಬಿಲಿಟಿಗೆ ಈ ಲಿಮಿಟ್ 0ಗೆ ಸಮನಾಗಿರಬೇಕು. ಆದರೆ ಈ ಲಿಮಿಟ್ ಎಕ್ಸಿಸ್ಟ್ ಇಲ್ಲ ಎಂದು ನಾವು ನೋಡಿದ್ದೇವೆ ಮತ್ತು ಆದ್ದರಿಂದ ನೀಡಲಾದ ಫಂಕ್ಷನ್ ಡಿಫರೆನ್ಷಿಯೇಬಲ್ ಅಲ್ಲ. ಈ ಉದಾಹರಣೆಯಲ್ಲಿ ನಾವು ಗಮನಿಸಿದಂತೆ ಫಂಕ್ಷನ್ ನಿರಂತರವಾಗಿದೆ ಮತ್ತು ಅದರ ಪಾರ್ಷಿಯಲ್ ಡೆರಿವೇಟಿವ್ಸ್ ಎಕ್ಸಿಸ್ಟ್ ಇವೆ ಆದರೆ ಫಂಕ್ಷನ್ ಡಿಫರೆನ್ಷಿಯೇಬಲ್ ಅಲ್ಲ. ಇದೇ ರೀತಿಯ ಇನ್ನೊಂದು ಉದಾಹರಣೆ ಇಲ್ಲಿಯೂ ಸಹ ಫಂಕ್ಷನ್ ನಿರಂತರ ಪಾರ್ಷಿಯಲ್ ಡೆರಿವೇಟಿವ್ಸ್ ಎಕ್ಸಿಸ್ಟ್ ಇರುವುದನ್ನು ನಾವು ನೋಡುತ್ತೇವೆ ಆದರೆ ಇದು ಡಿಫರೆನ್ಷಿಯೇಬಲ್ ಅಲ್ಲ. ಪಾರ್ಷಿಯಲ್ ಡೆರಿವೇಟಿವ್ಸ್ನ ಅಸ್ತಿತ್ವವು ಮತ್ತೊಮ್ಮೆ ಸುಲಭವಾಗಿದೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲ್ ಡಿರೈವೇಟಿವ್ ವ್ಯಾಖ್ಯಾನವನ್ನು ಹೊಂದಿದ್ದೇವೆ. ಎಫ್ ಡೆಲ್ಟಾ ಎಕ್ಸ್ 0 ವೈ 0 ಎಂದಾದರೆ ಡೆಲ್ಟಾ ಎಕ್ಸ್ ಕ್ಯೂಬ್ ಓವರ್ ಈ ಡೆಲ್ಟಾ ಎಕ್ಸ್ ಸ್ಕ್ವೇರ್ ಮತ್ತು ಇದು ಎಫ್ 0 ಅನ್ನು ಪಡೆಯುತ್ತೇವೆ. ಹಾಗಾಗಿ ಈ ಡೆಲ್ಟಾ ಎಕ್ಸ್ ಸ್ಕ್ವೇರ್ ಕೂಡ ಇದೆ. ಈ ಲಿಮಿಟ್ ಅನ್ನು 1 ಎಂದು ಪಡೆಯುತ್ತೇವೆ ಏಕೆಂದರೆ ಎಫ್ ಡೆಲ್ಟಾ ಎಕ್ಸ್ 0ಯು ಡೆಲ್ಟಾ ಎಕ್ಸ್ ಕ್ಯೂಬ್ ಓವರ್ ಡೆಲ್ಟಾ ಎಕ್ಸ್ ಸ್ಕ್ವೇರ್ ಮತ್ತು ನಂತರ ಈ ವ್ಯಾಖ್ಯಾನದಿಂದ 1 ಡೆಲ್ಟಾ ಎಕ್ಸ್ ಆಗಿರುತ್ತದೆ. ಇದು 1 ಆಗಿರುತ್ತದೆ. ಈ ಲಿಮಿಟ್ 1 ಆಗಿದೆ. ಮತ್ತು ಅಂತೆಯೇ ನಾವು ಕಂಪ್ಯೂಟ್ ಮಾಡುವಾಗ 0 ಯಲ್ಲಿ ಎಫ್ ವೈ ಈ ಸಂದರ್ಭದಲ್ಲಿ ನಾವು ಈ ಎಕ್ಸ್ 0 ಪಡೆಯುತ್ತೇವೆ. 0 ಮತ್ತು 2 ಡೆಲ್ಟಾ ವೈ ಕ್ಯೂಬ್ ಪಡೆಯುತ್ತೀರಿ ಮತ್ತು ಇಲ್ಲಿ ವೈ ಡೆಲ್ಟಾ ವೈ ಸ್ಕ್ವೇರ್ ಆಗಿರುತ್ತದೆ ಮತ್ತು ಈ ಡೆಲ್ಟಾ ವೈ ಕ್ಯೂಬ್ ಆಗುತ್ತದೆ. ಈ ಡೆಲ್ಟಾ ವೈ ಕ್ಯೂಬ್ ಕ್ಯಾನ್ಸಲ್ ಆಗುತ್ತದೆ ಮತ್ತು ನಾವು ಈ ಲಿಮಿಟ್ ಅನ್ನು 2 ಎಂದು ಪಡೆಯುತ್ತೇವೆ. ಎಕ್ಸ್ ಗೆ ಸಂಬಂಧಿಸಿದ ಪಾರ್ಷಿಯಲ್ ಡಿರೈವೇಟಿವ್ 1 ಮತ್ತು y ಗೆ ಸಂಬಂಧಿಸಿದ ಪಾರ್ಷಿಯಲ್ ಡಿರೈವೇಟಿವ್ 2 ಆಗಿರುತ್ತದೆ. ಈಗ ಈ ಫಂಕ್ಷನ್ನ ಕಂಟಿನ್ಯೂಟಿಗೆ ಬರುವುದು ಮತ್ತೊಮ್ಮೆ ಸರಳವಾಗಿದೆ ಮತ್ತು ಇದನ್ನು ಪೋಲಾರ್ ಕೋಆರ್ಡಿನೇಟ್ಗೆ ಬದಲಾಯಿಸುವ ಮೂಲಕ ನಾವು ತೋರಿಸಬಹುದು ಏಕೆಂದರೆ x r cos ಥೀಟಾ ಸಮನಾಗಿದ್ದು ಇದು r sin ಥೀಟಾಗೆ ಸಮನಾಗಿರುತ್ತದೆ. ಮತ್ತು ಇಲ್ಲಿ r ಸ್ಕ್ವೇರ್ ಟರ್ಮ್ ಎಂದು ನೋಡುವುದು ಸುಲಭ. ಮತ್ತು ನಮಗೆ ಅಲ್ಲಿಂದ ಸಹ r ಕ್ಯೂಬ್ ಅನ್ನು ಅಲ್ಲಿಂದ r ಕ್ಯೂಬ್ ಅನ್ನು ಪಡೆಯುತ್ತೇವೆ. ನಾವು ನ್ಯೂಮರೇಟರ್ನಲ್ಲಿ 1 r ಪಡೆಯುತ್ತೇವೆ ಮತ್ತು ಈ ಕಾಸ್ ಕ್ಯೂಬ್ ಥೀಟಾ ಪ್ಲಸ್ 2 ಸೈನ್ ಕ್ಯೂಬ್ ಥೀಟಾದ ಕೆಲವು ಬೌಂಡೆಡ್ ಫಂಕ್ಷನ್ ಜೊತೆಗೆ r 0 ಆದಾಗ ಈ ಲಿಮಿಟ್ 0ಯಾಗುತ್ತದೆ. ಈ ಲಿಮಿಟ್ 0ಗೆ ಸಮನಾಗಿರುತ್ತದೆ ಫಂಕ್ಷನ್ ವ್ಯಾಲ್ಯೂ 0ಯಾಗಿರುತ್ತದೆ. ಹಾಗಾಗಿ ಈ ಫಂಕ್ಷನ್ ನಿರಂತರವಾಗಿದೆ. ಪಾರ್ಷಿಯಲ್ ಡೆರಿವೇಟಿವ್ಸ್ ಎಕ್ಸಿಸ್ಟ್ ಆಗಿರುತ್ತದೆ ಮತ್ತು ಫಂಕ್ಷನ್ ನಿರಂತರವಾಗಿರುತ್ತದೆ. ಫಂಕ್ಷನ್ ಡಿಫರೆನ್ಷಿಯೇಬಲ್ ಅಲ್ಲ ಎಂದು ತೋರಿಸಲು ನಾವು ಈಗ ಹೋಗುತ್ತೇವೆ. ಈ ಪಾಯಿಂಟ್ನಲ್ಲಿ ನಾವು ಈ ಲಿಮಿಟ್ ಅನ್ನು ಮತ್ತೊಮ್ಮೆ ತೋರಿಸಬೇಕು. ಅಲ್ಲಿ ಈ ಡೆಲ್ಟಾ ಜೆಡ್ ಈ ವ್ಯತ್ಯಾಸವಾಗಿದೆ. ಅದು ಮತ್ತೆ ಇದು 0 ಮತ್ತು ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಎಕ್ಸ್ ವೈ ಅನ್ನು ಡೆಲ್ಟಾ ಎಕ್ಸ್ ಮತ್ತು ಡೆಲ್ಟಾ ವೈ ಟರ್ಮ್ಸ್ dz ಟರ್ಮ್ನಿಂದ ಬದಲಾಯಿಸಲಾಗುತ್ತದೆ. ಡೆಲ್ ಜೆಡ್ ಓವರ್ ಡೆಲ್ ಎಕ್ಸ್ 0 ಯಲ್ಲಿ 1 ಆಗಿರುತ್ತದೆ ಮತ್ತು ಇದು ಅಲ್ಲಿ 2 ಆಗಿತ್ತು. ನಮ್ಮಲ್ಲಿ ಡೆಲ್ಟಾ ಎಕ್ಸ್ ಪ್ಲಸ್ 2 ಡೆಲ್ಟಾ ವೈ ಇದೆ. ನಾವು ಈ ಲಿಮಿಟ್ ಅನ್ನು ಮತ್ತೊಮ್ಮೆ ತೆಗೆದುಕೊಂಡರೆ ಇಲ್ಲಿ 1 ಓವರ್ ಈ ರೋ ಈ ಡೆಲ್ಟಾ ಜೆಡ್ ಇದು ಡೆಲ್ಟಾ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಡೆಲ್ಟಾ ವೈ ಸ್ಕ್ವೇರ್ ಆಗಿದೆ. ಡೆಲ್ಟಾ ವೈ ಸ್ಕ್ವೇರ್ ಪ್ಲಸ್ ಡೆಲ್ಟಾ ಎಕ್ಸ್ ಸ್ಕ್ವೇರ್ ಮೈನಸ್ ಈ dz ಟರ್ಮ್ ಡೆಲ್ಟಾ ಎಕ್ಸ್ ಪ್ಲಸ್ 2 ಡೆಲ್ಟಾ ವೈ ಮತ್ತು ಈ ಡಿನಾಮಿನೇಟರ್ ನಲ್ಲಿರುವ ಡೆಲ್ಟಾ ಎಕ್ಸ್ ಸ್ಕ್ವೇರ್ ಡೆಲ್ಟಾ ವೈ ಸ್ಕ್ವೇರ್ ಅನ್ನು ಸರಳಗೊಳಿಸಬಹುದು. ನಂತರ ನಮ್ಮಲ್ಲಿ ಡೆಲ್ಟಾ ಎಕ್ಸ್ ಸ್ಕ್ವೇರ್ ಇದೆ. 2 ಟೈಮ್ ಡೆಲ್ಟಾ ವೈ ಸ್ಕ್ವೇರ್ ಮೈನಸ್ ಈ ಪ್ರಾಡಕ್ಟ್ ಡೆಲ್ಟಾ ಎಕ್ಸ್ ಕ್ಯೂಬ್ ಅನ್ನು ಒಂದು ಟರ್ಮ್ ಆಗಿ ನೀಡುತ್ತದೆ. ಮತ್ತು ಮೈನಸ್ 2 ಟೈಮ್ ಡೆಲ್ಟಾ ಎಕ್ಸ್ ಸ್ಕ್ವೇರ್ ಮತ್ತು ಡೆಲ್ಟಾ ವೈ ಟರ್ಮ್ ಈ ಡೆಲ್ಟಾ ವೈ ಸ್ಕ್ವೇರ್ ಡೆಲ್ಟಾ ಎಕ್ಸ್ ಟರ್ಮ್ ಅನ್ನು ಪಡೆಯುತ್ತೇವೆ. ಮತ್ತು ಮೈನಸ್ 2 ಟೈಮ್ಸ್ ಡೆಲ್ಟಾ ವೈ ಕ್ಯೂಬ್ ಟರ್ಮ್ ಮತ್ತು ಇದು 2 ಟೈಮ್ ಡೆಲ್ಟಾ ವೈ ಕ್ಯೂಬ್ ಆಗಿದೆ. ಇಲ್ಲಿಯೂ ಈ ಕ್ಯೂಬ್ ಡೆಲ್ಟಾ ಎಕ್ಸ್ ಕ್ಯೂಬ್ 2 ಟೈಮ್ಸ್ ಕ್ಯಾನ್ಸಲ್ ಆಗುತ್ತದೆ ಡೆಲ್ಟಾ ವೈ ಕ್ಯೂಬ್ ಕ್ಯಾನ್ಸಲ್ ಆಗುತ್ತದೆ. ಮತ್ತು ಈ ಡೆಲ್ಟಾ ವೈ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ನೊಂದಿಗೆ ನೀವು ಈ 2 ಟರ್ಮ್ಸ್ ಮಾತ್ರ ಪಡೆಯುತ್ತೀರಿ. ನಿಖರವಾಗಿ ಈ ಮೈನಸ್ 2 ಟೈಮ್ ಈ ಡೆಲ್ಟಾ ಎಕ್ಸ್ ಸ್ಕ್ವೇರ್ ಮತ್ತು ಈ ಡೆಲ್ಟಾ ವೈ ಮೈನಸ್ ಅನ್ನು ಪಡೆಯುತ್ತೇವೆ. ಡೆಲ್ಟಾ ಎಕ್ಸ್ ಮತ್ತು ಡೆಲ್ಟಾ ವೈ ಸ್ಕ್ವೇರ್ ಮತ್ತು ಈ ಡೆಲ್ಟಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೆಲ್ಟಾ ವೈ ಸ್ಕ್ವೇರ್ ಇದರೊಂದಿಗೆ ಈ ಪವರ್ 3/2 ಪಡೆಯುತ್ತೀರಿ.
ಈ ಮಾರ್ಗ ತೆಗೆದುಕೊಂಡರೆ ಡೆಲ್ಟಾ y m ಡೆಲ್ಟಾ x ಗೆ ಸಮವಾಗಿರುತ್ತದೆ. ಮತ್ತೆ ಅದೇ ಪರಿಸ್ಥಿತಿ ಇಲ್ಲಿ ನಾವು ನಂತರ ಡೆಲ್ಟಾ x ಕ್ಯೂಬ್ ಕಾಮನ್ ಆಗಿದೆ ಇಲ್ಲಿ ಡೆಲ್ಟಾ x ಕ್ಯೂಬ್ ಕಾಮನ್ ಪಡೆಯುತ್ತೇವೆ. ಈ ಡೆಲ್ಟಾ y ಸ್ಕ್ವೇರ್ m ಸ್ಕ್ವೇರ್ ಡೆಲ್ಟಾ x ಸ್ಕ್ವೇರ್ ಆಗುತ್ತದೆ. ಇದು ಪವರ್ 3/2. ಕಾಮನ್ ಡೆಲ್ಟಾ x ಕ್ಯೂಬ್ ತೆಗೆದುಕೊಳ್ಳಬಹುದು. ಡೆಲ್ಟಾ x ಕ್ಯೂಬ್ ಎಲ್ಲೆಡೆ ರದ್ದಾಗುತ್ತದೆ. ಮತ್ತು ನೀವು ಲಿಮಿಟ್ ಪಡೆಯುತ್ತೀರಿ ಇದು ಇಲ್ಲಿ m ಸ್ಕ್ವೇರ್ ಮೈನಸ್ m ಮತ್ತು ಇಲ್ಲಿ 1 ಪ್ಲಸ್ m ಸ್ಕ್ವೇರ್ 3/2. ಇದು ಮಾರ್ಗ ಅವಲಂಬಿತ ಲಿಮಿಟ್ ಆಗಿರುತ್ತದೆ. m ಅನ್ನು ಅವಲಂಬಿಸಿ ಲಿಮಿಟ್ ನಲ್ಲಿ ಬೇರೆ ಸಂಖ್ಯೆಯನ್ನು ಹೊಂದಿದ್ದೇವೆ ಆದ್ದರಿಂದ ಈ ಲಿಮಿಟ್ ಎಕ್ಸಿಸ್ಟ್ ಇಲ್ಲ. ಮತ್ತೆ ಈ ಫಂಕ್ಷನ್ ಮುಂದಿನ ಸಮಸ್ಯೆಯಲ್ಲ ಮುಂದಿನ ಫಂಕ್ಷನ್ ಇಲ್ಲಿ ಡಿಫರೆನ್ಷಿಯೇಬಲ್ ಎಂದು ನಾವು ತೋರಿಸುತ್ತೇವೆ. ಆದರೆ fx ಮತ್ತು fy ಪಾರ್ಷಿಯಲ್ ಡೆರಿವೇಟಿವ್ಸ್ ನಿರಂತರವಾಗಿರುವುದಿಲ್ಲ. ಪಾರ್ಷಿಯಲ್ ಡೆರಿವೇಟಿವ್ಸ್ ನಿರಂತರತೆಯು ಡಿಫರೆನ್ಷಿಯಬಿಲಿಟಿಗೆ ಸಾಕಾಗುತ್ತದೆ ಎಂಬುದನ್ನು ನೆನಪಿಡಿ. ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿರಬಹುದು ಆದರೆ fx ಆದರೆ fy ಡಿಫರೆನ್ಷಿಯೇಬಲ್ ಆಗಿರುವುದಿಲ್ಲ. fx ಮತ್ತು fy ನಿರಂತರ ಎಂದು ನಾವು ಸಾಬೀತುಪಡಿಸಿದರೆ ಅದು ಫಂಕ್ಷನ್ ಡಿಫರೆನ್ಷಿಯೇಬಲ್ ಎಂದು ಸೂಚಿಸುತ್ತದೆ. ಆದರೆ fx ಮತ್ತು fy ನಿರಂತರತೆಯನ್ನು ಸಾಬೀತುಪಡಿಸಲು ಸಾಧ್ಯವಾಗದಿದ್ದರೆ f ನ ಡಿಫರೆನ್ಷಿಯಬಿಲಿಟಿ ಬಗ್ಗೆ ಏನನ್ನೂ ತೀರ್ಮಾನಿಸಲು ಸಾಧ್ಯವಿಲ್ಲ. ಈ ಉದಾಹರಣೆಯು ಫಂಕ್ಷನ್ ಡಿಫರೆನ್ಷಿಯೇಬಲ್ ಎಂದು ನಿಖರವಾಗಿ ತೋರಿಸುತ್ತದೆ. ಆದರೆ fx ಮತ್ತು fy ಈ ಸಂದರ್ಭದಲ್ಲಿ ನಿರಂತರವಾಗಿರುವುದಿಲ್ಲ. ಪಾರ್ಷಿಯಲ್ ಡಿರೈವೇಟಿವ್ನ ಅಸ್ತಿತ್ವವು ಈಗ ಏಕೆಂದರೆ ನಾವು ವಿಭಿನ್ನ ಸ್ಥಿತಿಗೆ ಅಗತ್ಯವಾದ ಪರಿಸ್ಥಿತಿಗಳನ್ನು ತೃಪ್ತಿಪಡಿಸಿದ್ದೇವೆ ಎಂದು ತೋರಿಸಬೇಕು. ಅಗತ್ಯವಾದ ಷರತ್ತುಗಳಲ್ಲಿ ಒಂದನ್ನು ಉಲ್ಲಂಘಿಸಿದರೆ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗುವುದಿಲ್ಲ ಎಂದು ನಾವು ತಕ್ಷಣ ಹೇಳಿಕೊಳ್ಳಬಹುದು. ಮತ್ತೆ ಪಾರ್ಷಿಯಲ್ ಡಿರೈವೇಟಿವ್ ಅಸ್ತಿತ್ವ f ಡೆಲ್ಟಾ x 0 ಮೈನಸ್ f 0 ಓವರ್ ಡೆಲ್ಟಾ x ವ್ಯಾಖ್ಯಾನವನ್ನು ಹೊಂದಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಇದನ್ನು 0 ಎಂದು ತೋರಿಸಬಹುದು. ಏಕೆಂದರೆ ಇಲ್ಲಿದೆ f ಡೆಲ್ಟಾ x ಈ ಡೆಲ್ಟಾ y 0 ಮತ್ತು ಡೆಲ್ಟಾ x. ಈ ಡೆಲ್ಟಾ x ಸ್ಕ್ವೇರ್ ಅನ್ನು ಪಡೆಯುತ್ತೇವೆ ಮತ್ತು ಇಲ್ಲಿ ಸ್ಕ್ವೇರ್ ರೂಟ್ ಡೆಲ್ಟಾ x ಸ್ಕ್ವೇರ್ ನೊಂದಿಗೆ ಕಾಸ್ ಟರ್ಮ್ ಪಡೆಯುತ್ತೇವೆ. ಇಲ್ಲಿ ಈ ಡೆಲ್ಟಾ x ನಿಂದ ಭಾಗಿಸಲಾಗಿದೆ. ಮತ್ತು ಇದು 0. ಇದು ಕ್ಯಾನ್ಸಲ್ ಆಗುತ್ತದೆ ಹಾಗಾಗಿ ಇಲ್ಲಿ ಏನಾದರೂ ಬೌಂಡೆಡ್ ಮತ್ತು ಡೆಲ್ಟಾ x ಗೋಸ್ ಟು 0. ಈ ಲಿಮಿಟ್ 0ಯಾಗಿರುತ್ತದೆ. ಅದೇ ರೀತಿ ನಾವು 0 ಯಲ್ಲಿ fy ಕೂಡ 0 ಎಂದು ತೋರಿಸಬಹುದು. ಏಕೆಂದರೆ ಈ ಫಂಕ್ಷನ್ ಹೇಗಾದರೂ ಸಿಮೆಟ್ರಿಕ್ ಆಗಿರುತ್ತದೆ. ಇದನ್ನು ಮತ್ತೆ 0ಯಾಗಿ ಪಡೆಯುತ್ತೇವೆ. ಈಗ ಫಂಕ್ಷನ್ನ ನಿರಂತರತೆಯನ್ನು ಪರಿಶೀಲಿಸುವುದು ಮತ್ತೊಮ್ಮೆ ಸುಲಭವಾಗಿದೆ ಏಕೆಂದರೆ xy ಗೋಸ್ ಟು 0 0 ಇದು ಬೌಂಡೆಡ್ ಮತ್ತು xy ಗೋಸ್ ಟು 0. ಈ fxy ಗೋಸ್ ಟು 0 ಏಕೆಂದರೆ xy ಗೋಸ್ ಟು 0. ಮತ್ತೊಮ್ಮೆ ನಾವು ಪೋಲಾರ್ ಕೋಆರ್ಡಿನೇಟ್ಗೆ ಬದಲಿಸುವ ಮೂಲಕ ನೋಡಬಹುದು. ಇಲ್ಲಿ ನಾವು r ಸ್ಕ್ವೇರ್ನಂತೆ ಇದನ್ನು ಪಡೆಯಬಹುದು ಮತ್ತು ನಂತರ ಉಳಿದವೆಲ್ಲವೂ ಇರುತ್ತದೆ ಬೌಂಡೆಡ್ ಆಗಿರುತ್ತದೆ ಮತ್ತು r ಗೋಸ್ ಟು 0 ಪೋಲಾರ್ ಕೋಆರ್ಡಿನೇಟ್ಗೆ ಬದಲಿಸುವ ಮೂಲಕ ಅಥವಾ xy ಗೋಸ್ ಟು 0 ನೇರವಾಗಿ ಇಲ್ಲಿ ತೋರಿಸಿದರೂ ಸಹ ಇದು 0ಯಾಗಿರುತ್ತದೆ. ಈ ಪದವು 0ಗೆ ಹೋಗುತ್ತದೆ ಮತ್ತು ಇದು ಇಲ್ಲಿ ಸೀಮಿತವಾದ ಏನನ್ನಾದರೂ ಬೌಂಡೆಡ್ ಆಗಿದೆ. ಈ ಲಿಮಿಟ್ ಅನ್ನು 0ಯಾಗಿ ಪಡೆಯುತ್ತೇವೆ. ಅದು 0 ಪಾಯಿಂಟ್ನಲ್ಲಿ ಫಂಕ್ಷನ್ ವ್ಯಾಲ್ಯೂ ಆಗಿದೆ. ಫಂಕ್ಷನ್ ನಿರಂತರವಾಗಿರುವುದನ್ನು ಮತ್ತು ಈಗ ಡಿಫರೆನ್ಷಿಯಬಿಲಿಟಿಗೆ ಬರುತ್ತಿರುವುದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ಈ ಫಂಕ್ಷನ್ನ ನಾವು ಈ ಡೆಲ್ಟಾ z ನೇರ ವ್ಯಾಖ್ಯಾನವನ್ನು ಇಲ್ಲಿ ತೆಗೆದುಕೊಳ್ಳುತ್ತೇವೆ ಅಂದರೆ ಡೆಲ್ಟಾ z ನಲ್ಲಿ ವ್ಯತ್ಯಾಸ f0 ಪ್ಲಸ್ ಡೆಲ್ಟಾ x0 ಪ್ಲಸ್ ಡೆಲ್ಟಾ y ಮೈನಸ್ f0. ಏಕೆಂದರೆ f0 0ಯಾಗಿದೆ ಡೆಲ್ಟಾ x ಡೆಲ್ಟಾ y ಇದೆ. xy ಅನ್ನು ಡೆಲ್ಟಾ x ಡೆಲ್ಟಾ y ನಿಂದ ಬದಲಿಸಲಾಗುತ್ತದೆ. ಈ dz 0ಯಲ್ಲಿ ವಿತ್ ರೆಸ್ಪೆಕ್ಟ್ ಟು x ಪಾರ್ಷಿಯಲ್ ಡಿರೈವೇಟಿವ್ 0ಯಲ್ಲಿ ವಿತ್ ರೆಸ್ಪೆಕ್ಟ್ ಟು y z ನ ಪಾರ್ಷಿಯಲ್ ಡಿರೈವೇಟಿವ್ ಮತ್ತು ಆ ಮೌಲ್ಯಗಳು 0ಯಾಗಿರುವೆ. ಈ dz 0. ಈಗ ಈ ಅಂಶ ಇಲ್ಲಿ ಮತ್ತು ನಂತರ ನಾವು ಲಿಮಿಟ್ ಅನ್ನು ತೆಗೆದುಕೊಳ್ಳುತ್ತೇವೆ. ಡೆಲ್ಟಾ z ಅನ್ನು ಇಲ್ಲಿ ನೀಡಲಾಗಿದೆ. ಡೆಲ್ಟಾ x ಸ್ಕ್ವೇರ್ ಡೆಲ್ಟಾ y ಸ್ಕ್ವೇರ್ ಕಾಸ್ ಟರ್ಮ್ ಮೈನಸ್ 0. ಡೆಲ್ಟಾ ರೋ ಸ್ಕ್ವೇರ್ ರೂಟ್ ಡೆಲ್ಟಾ x ಸ್ಕ್ವೇರ್ ಪ್ಲಸ್ ಡೆಲ್ಟಾ y ಸ್ಕ್ವೇರ್. ಇಲ್ಲಿ ಈ ಲಿಮಿಟ್ ಏನು ಎಂದು ನಾವು ನೋಡುತ್ತೇವೆ. ಮತ್ತು ಇದನ್ನು ರದ್ದುಗೊಳಿಸಬಹುದು. ನ್ಯೂಮರೇಟರ್ನಲ್ಲಿ ಈ ಸ್ಕ್ವೇರ್ ರೂಟ್ ಟರ್ಮ್ ಜೊತೆಗೆ ಕಾಸ್ 1 ಓವರ್ ಈ ಟರ್ಮ್ ಅನ್ನು ಪಡೆಯುತ್ತೇವೆ. ಈ ಪದವನ್ನು
ನಾವು ಇಲ್ಲಿ ಸುಲಭವಾಗಿ ನೋಡಬಹುದು. ಇಲ್ಲಿ ಲಿಮಿಟ್ ಏಕೆಂದರೆ ಡೆಲ್ಟಾ x ಗೋಸ್ ಟು 0 ಡೆಲ್ಟಾ y ಗೋಸ್ ಟು 0, ಏಕೆಂದರೆ ಈ ಪದವು 0ಗೆ ಹೋಗುತ್ತದೆ ಮತ್ತು ಬೌಂಡೆಡ್ ಆಗಿರುವುದು ಇಲ್ಲಿದೆ. ನೇರವಾಗಿ ನಾವು ಈ ವ್ಯಾಲ್ಯೂ 0 ಎಂದು ತೋರಿಸಬಹುದು. ಈ ಲಿಮಿಟ್ 0ಯಾಗಿದ್ದರೆ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿರುತ್ತದೆ. ಈ ಸಂದರ್ಭದಲ್ಲಿ ಈ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದೆ ಎಂದು ನಾವು ಗಮನಿಸಿದ್ದೇವೆ. ನಾವು ಈಗ ಪಾರ್ಷಿಯಲ್ ಡೆರಿವೇಟಿವ್ಸ್ ನಿರಂತರತೆಗೆ ಹೋಗುತ್ತೇವೆ ಮತ್ತು ಈ ಸಂದರ್ಭದಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ಸ್ ನಿರಂತರವಾಗಿರುವುದಿಲ್ಲ ಎಂಬುದನ್ನು ನಾವು ಗಮನಿಸುತ್ತೇವೆ. fx ಮತ್ತು fyಗಳ ನಿರಂತರತೆ ಸಾಬೀತುಪಡಿಸಲು fx ಮತ್ತು fy ನಾನ್ ಆರಿಜಿನ್ ಪಾಯಿಂಟ್ನಲ್ಲಿ ಪಡೆಯಬೇಕು. ಇಲ್ಲಿ ಇದು 0ಗೆ ಸಮನಲ್ಲ ಮತ್ತು 0ಗೆ ಸಮನಾದಾಗ ನಾವು 0 0ಯನ್ನು ಹೊಂದಿದ್ದೇವೆ. ಇಲ್ಲಿಯೂ ಅದೇ ತಪ್ಪಾಗಬಹುದು. ನಾವು ಹೇಳಬಹುದು ಇದು 0 0ಯಂತೆಯೇ ಫಂಕ್ಷನ್ 0 ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು ನಂತರ xy 0ಗೆ ಸಮನಾದಾಗ 0 ಇರುತ್ತದೆ. ಇದು ಕೂಡ 0ಗೆ ಸಮನಲ್ಲ ಮತ್ತು xy 0ಯಾದಾಗ ಅದು 0ಯಾಗಿರುತ್ತದೆ. ಸರಿ, ಈಗ ನಾವು 0 0 ಪಾಯಿಂಟ್ನಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ಸ್ನ ನಿರಂತರತೆಯನ್ನು ತೋರಿಸುತ್ತೇವೆ. ನಾನ್ ಜೀರೋ ಪಾಯಿಂಟ್ನಲ್ಲಿ ನಾವು ಪಾರ್ಷಿಯಲ್ ಡಿರೈವೇಟಿವ್ನ ನಿರಂತರತೆಯನ್ನು ಕಂಪ್ಯೂಟ್ ಮಾಡಬೇಕು. ಇಲ್ಲಿ ನಾನ್ ಆರಿಜಿನ್ನಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ಸ್ ಕಂಪ್ಯೂಟ್ ಮಾಡಬೇಕು ಮತ್ತು ನಾವು ಈಗಾಗಲೇ 0 0ಯಲ್ಲಿ fx ಮತ್ತು fy x ವ್ಯಾಲ್ಯೂವನ್ನು 0 ಎಂದು ಕಂಪ್ಯೂಟ್ ಮಾಡಿದ್ದೇವೆ. ಈ ನಾನ್ ಆರಿಜಿನ್ ಪಾಯಿಂಟ್ನಲ್ಲಿ ಈ ಫಂಕ್ಷನ್ನ ಪಾರ್ಷಿಯಲ್ ಡಿರೈವೇಟಿವ್ ಪಡೆಯಲು ನಂತರ ನಾವು ಈ y ಅನ್ನು ಕಾನ್ಸ್ಟೆಂಟ್ ಎಂದು ಪರಿಗಣಿಸಿ ವಿತ್ ರೆಸ್ಪೆಕ್ಟ್ ಟು x ಈ ಫಂಕ್ಷನ್ನ ಡೆರಿವೇಟಿವ್ಸ್ ಅನ್ನು ನೇರವಾಗಿ ಪಡೆಯಬಹುದು. ಆದ್ದರಿಂದ xy 0 0 ಪಾಯಿಂಟ್ಗೆ ಸಮನಲ್ಲ ಈ y ಕಾನ್ಸ್ಟೆಂಟ್ಗಳೆಂದು ಪರಿಗಣಿಸಿ ನೇರ ವ್ಯತ್ಯಾಸದಿಂದ ನಾವು ಈ ಡೆರಿವೇಟಿವ್ಸ್ ಅನ್ನು ಪಡೆಯಬಹುದು. ಇದು ಪ್ರಾಡಕ್ಟ್ ಸಾಧನವಾಗಿದೆ. x ಸ್ಕ್ವೇರ್ y ಸ್ಕ್ವೇರ್ ಟರ್ಮ್ ಈ ಕಾಸ್ ಮೈನಸ್ ಸೈನ್ ಆಗುತ್ತದೆ ಮತ್ತು 1 ಓವರ್ ಸ್ಕ್ವೇರ್ ರೂಟ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮತ್ತು ಈ ಪದದ ಡೆರಿವೇಟಿವ್ಸ್ -1/2 ಆಗಿರುತ್ತದೆ ಮತ್ತು ಈ 2x ಓವರ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ 3/2. ತದನಂತರ ಇದು ಇಲ್ಲಿ ಬದಲಾಗದೆ ಉಳಿಯುತ್ತದೆ ಮತ್ತು ಈ ಪದದ ಡೆರಿವೇಟಿವ್ಸ್ 2x ಆಗಿರುತ್ತದೆ. ಇದು ಫಂಕ್ಷನ್ನ ಪಾರ್ಷಿಯಲ್ ಡಿರೈವೇಟಿವ್ ಆಗಿರುತ್ತದೆ. ಪಾಯಿಂಟ್ xy ನಲ್ಲಿ ವಿತ್ ರೆಸ್ಪೆಕ್ಟ್ ಟು x ಇದು 0 0ಗೆ ಸಮನಾಗಿರುವುದಿಲ್ಲ. ಈ ಪದವನ್ನು ನಾವು ಇಲ್ಲಿ ಸ್ವಲ್ಪ ಸರಳಗೊಳಿಸಬಹುದು. ಇದರ ಸೈನ್ 1 ಓವರ್ ಸ್ಕ್ವೇರ್ ರೂಟ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಈ ಪದವು x ಓವರ್ ಸ್ಕ್ವೇರ್ ರೂಟ್ x ಸ್ಕ್ವೇರ್ ಪ್ಲಸ್ a y ಸ್ಕ್ವೇರ್ ಪ್ಲಸ್ ಈ 2x ಕಾಸ್ 1 ಓವರ್ ಸ್ಕ್ವೇರ್ ರೂಟ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಮತ್ತು ಈಗ ನಾವು x ಅಕ್ಷದ ಉದ್ದಕ್ಕೂ ಇಲ್ಲಿ ಪಥವನ್ನು ತೆಗೆದುಕೊಂಡರೆ ಅಂದರೆ ಡೆಲ್ಟಾ y ಈ y ಅನ್ನು 0ಗೆ ಸೆಟ್ ಮಾಡಲಾಗುತ್ತದೆ. 0 0ಗೆ ಸಮೀಪಿಸುತ್ತಿದ್ದೇವೆ. xy ಗೋಸ್ ಟು 0 ಆದಾಗ fx 0 0 ಪಾಯಿಂಟ್ನಲ್ಲಿ f ನ ಪಾರ್ಷಿಯಲ್ ಡಿರೈವೇಟಿವ್ಗೆ ಸಮವಾಗಿರುತ್ತದೆಯೇ ಎಂದು ನಾವು ನೋಡಲು ಬಯಸುತ್ತೇವೆ. x ಅಕ್ಷದ ಉದ್ದಕ್ಕೂ ನಾವು ಆರಿಜಿನ್ ಕಡೆಗೆ ಚಲಿಸಿದರೆ ಆಗ ಏನಾಗುತ್ತದೆ? y 0 ಈಗ ನಮ್ಮಲ್ಲಿ x ಇದೆ. x ಸ್ಕ್ವೇರ್ನ ಸ್ಕ್ವೇರ್ ರೂಟ್ ನಿಂದ ಭಾಗಿಸಲಾಗಿದೆ. ಇದು x ನ ಅಬ್ಸುಲ್ಯೂಟ್ ವ್ಯಾಲ್ಯೂ ಆಗಿದೆ. ಇಲ್ಲಿ ಈ ಚಿಹ್ನೆ ಇದೆ 1 ಓವರ್ ಮತ್ತೆ x ನ ಅಬ್ಸುಲ್ಯೂಟ್ ಮೌಲ್ಯ ಪ್ಲಸ್ 2x ಮತ್ತು ಕಾಸ್ ಮತ್ತೆ ಇದು 1 ಓವರ್ ಸ್ಕ್ವೇರ್ x ನ ಹೆಚ್ಚು ಅಬ್ಸುಲ್ಯೂಟ್ ವ್ಯಾಲ್ಯೂ. ಇದು x ಅಕ್ಷದ ಉದ್ದವಾಗಿದೆ ಅಂದರೆ y 0. ಇಲ್ಲಿ y 0ಯಾಗಿರಿಸಿದ್ದೇವೆ. x ಅಕ್ಷದ ಜೊತೆ ಒಂದು ನಿರ್ದಿಷ್ಟ ಮಾರ್ಗವನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಮತ್ತು ಈಗ ನಾವು ಇಲ್ಲಿ ಅರಿತುಕೊಂಡರೆ ಉದಾಹರಣೆಗೆ x ಅನ್ನು ಬಲಭಾಗದಿಂದ 0ಗೆ ಹೋದಾಗ ಇದು +1 ಆಗುತ್ತದೆ. ನೆಗೆಟಿವ್ ಸೈಡ್ನಿಂದ x 0 ಆದಾಗ ಇದು -1 ಆಗುತ್ತದೆ. ಮತ್ತು ಯಾವುದೇ ಸಂದರ್ಭದಲ್ಲಿ ಈ ಪಾಯಿಂಟ್ನಲ್ಲಿ ಅದೇ ಸನ್ನಿವೇಶದ ವ್ಯಾಲ್ಯೂ ಏನೆಂದು ಕೂಡ ಇದು ಖಚಿತವಾಗುವುದಿಲ್ಲ. ಇಲ್ಲಿ ಹೇಗಿದ್ದರೂ ಈ x 0 ಆಗುತ್ತದೆ. ಇದು ಬೌಂಡೆಡ್ ವಿಷಯ ಆಗಿದೆ. ಇದು ಕಣ್ಮರೆಯಾಗುತ್ತದೆ. ಇದು 0ಗೆ ಹೋಗುತ್ತದೆ. ಆದರೆ ಈ ಪಾಯಿಂಟ್ನಲ್ಲಿ ಇದು ಪ್ಲಸ್ನಂತಿದೆ ಮತ್ತು ಇದನ್ನು ಆ ಸಂದರ್ಭದಲ್ಲಿ ನಿರ್ಧರಿಸಲಾಗಿಲ್ಲ ಮತ್ತು ಇದು -1 ಆಗಿರಬಹುದು ಮತ್ತು ಇಲ್ಲಿ x 0 ಆದಾಗ ವ್ಯಾಲ್ಯೂ ಏನಾಗಿರುತ್ತದೆ ಎಂದು ನಮಗೆ ತಿಳಿದಿರುವುದಿಲ್ಲ. ಈ ಲಿಮಿಟ್ ಅಸ್ತಿತ್ವದಲ್ಲಿಲ್ಲ ಅಥವಾ ಖಂಡಿತವಾಗಿಯೂ ಇದು 0ಗೆ ಸಮನಲ್ಲ.
ನಾವು ಈ ಲಿಮಿಟ್ ಅನ್ನು ಹುಡುಕುತ್ತಿದ್ದೆವು. ಈ ಲಿಮಿಟ್ 0ಗೆ ಸಮನಾಗಿದ್ದರೆ ನಾವು ಈ ಫಂಕ್ಷನ್ ಡೆರಿವೇಟಿವ್ಸ್ fx ನಿರಂತರವಾಗಿದೆ ಎಂದು ಹೇಳಿಕೊಳ್ಳಬಹುದು. ಏಕೆಂದರೆ ಇದು 00 ಪಾಯಿಂಟ್ನಲ್ಲಿ ಡೆರಿವೇಟಿವ್ಸ್ ವ್ಯಾಲ್ಯೂ ಆಗಿತ್ತು. ಇದು 00 ಪಾಯಿಂಟ್ನಲ್ಲಿ fx ಆಗಿತ್ತು. ಯಾವುದೇ ಸಂದರ್ಭದಲ್ಲಿ ಇದು ಇದಕ್ಕೆ ಸಮನಾಗಿರುವುದಿಲ್ಲ. ವಾಸ್ತವವಾಗಿ ಲಿಮಿಟ್ ಎಕ್ಸಿಸ್ಟ್ ಆಗಿಲ್ಲ. ಈ ಪಾರ್ಷಿಯಲ್ ಡಿರೈವೇಟಿವ್ನ ನಿರಂತರತೆಯ ಬಗ್ಗೆ ಯಾವುದೇ ಪ್ರಶ್ನೆಯಿಲ್ಲ. ಆದ್ದರಿಂದ ಈ fx ನಿರಂತರವಲ್ಲ. ಮತ್ತು ಅಂತೆಯೇ ನಾವು ತೋರಿಸಬಹುದು ಏಕೆಂದರೆ ಈ ಫಂಕ್ಷನ್ ಕೇವಲ ಸಿಮೆಟ್ರಿಕ್ ಆಗಿರುತ್ತದೆ. fy ನಿರಂತರವಲ್ಲ ಎಂದು ಸಹ ನಾವು ತೋರಿಸಬಹುದು. ಈ ಉದಾಹರಣೆಯಲ್ಲಿ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದ್ದರೂ ಪಾರ್ಷಿಯಲ್ ಡೆರಿವೇಟಿವ್ಸ್ ನಿರಂತರವಾಗಿರುವುದಿಲ್ಲ ಎಂದು ನಾವು ನೋಡಿದ್ದೇವೆ. ಮೇಲಿನ ಉದಾಹರಣೆಯು ಪಾರ್ಷಿಯಲ್ ಡೆರಿವೇಟಿವ್ಸ್ನ ನಿರಂತರತೆಯು ಡಿಫರೆನ್ಷಿಯೇಬಿಲಿಟಿಗೆ ಅಗತ್ಯ ಕಂಡೀಷನ್ ಅಲ್ಲ ಎಂದು ತೋರಿಸುತ್ತದೆ. ಒಂದು ಫಂಕ್ಷನ್ ನಿರಂತರ ಫಸ್ಟ್ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಅನ್ನು ಹೊಂದದೆ ಡಿಫರೆನ್ಷಿಯೇಬಲ್ ಆಗಿರಬಹುದು. ಇನ್ನೊಂದು ಸರೂಪ ಉದಾಹರಣೆಯನ್ನು ಇಲ್ಲಿ ಮತ್ತೊಮ್ಮೆ ತೋರಿಸಬಹುದು. ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದೆ ಮತ್ತು fx ಮತ್ತು fy ನಿರಂತರವಾಗಿಲ್ಲ. ಇದನ್ನು ಇವರಿಗೆ ಬಿಡಲಾಗಿದೆ. ಭಾಗೀದಾರರು ಈ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದೆ ಎಂದು ನಾವು ತೋರಿಸಲು ಹೋಗುವುದಿಲ್ಲ. ಆದರೆ fx ಮತ್ತು fyಗಳು ನಿರಂತರವಾಗಿಲ್ಲ. ಆದರೆ ಹಂತಗಳು ಹಿಂದಿನ ಸಮಸ್ಯೆಯಂತೆ ಸರೂಪವಾಗಿರುತ್ತವೆ ಮತ್ತು ಈ ಸಮಸ್ಯೆಗೆ fx ಮತ್ತು fy ನಿರಂತರವಾಗಿರುವುದಿಲ್ಲ ಎಂದು ಸುಲಭವಾಗಿ ತೋರಿಸಬಹುದು. ನಾವು ನೋಡಿರುವ ಕನ್ಕ್ಲೂಷನ್ ಏನೆಂದರೆ ನಾವು ಡಿಫರೆನ್ಷಿಯೇಬಿಲಿಟಿಯನ್ನು ನೋಡಿದ್ದೇವೆ. 0ಗೆ ತೋರಿಸುವ ಲಿಮಿಟ್ನ ಸಮಾನವಾದ ವ್ಯಾಖ್ಯಾನವು ಡಿಫರೆನ್ಷಿಯೇಬಲ್ ಫಂಕ್ಷನ್ಗೆ ಸಮನಾಗಿರುತ್ತದೆ. ಫಂಕ್ಷನ್ನ ಡಿಫರೆನ್ಷಿಯೇಬಿಲಿಟಿಯನ್ನು ಪರೀಕ್ಷಿಸಲು ಇದು ಉಪಯುಕ್ತವಾಗಿದೆ. ಮತ್ತು ಇಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ಸ್ ಎಕ್ಸಿಸ್ಟ್ ಆಗಿದ್ದರೂ ಒಂದು ಪಾಯಿಂಟ್ನಲ್ಲಿ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗದೇ ಇರಬಹುದು. ಏಕೆಂದರೆ ಪಾರ್ಷಿಯಲ್ ಡೆರಿವೇಟಿವ್ಸ್ನ ಅಸ್ತಿತ್ವವು ಡಿಫರೆನ್ಷಿಯೇಬಿಲಿಟಿಗೆ ಸಫಿಷಿಯಂಟ್ ಕಂಡೀಷನ್ ಆಗಿದೆ. ಇದು ಅಗತ್ಯವಿಲ್ಲದ ಕಂಡೀಷನ್. ಮತ್ತು fx ಮತ್ತು fy ನಿರಂತರವಾಗಿರದಿದ್ದರೂ ಸಹ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿರಬಹುದು ಎಂದು ನಾವು ನೋಡಿದ್ದೇವೆ. ಇದನ್ನು ನಾವು ಗಮನಿಸಿದ್ದೇವೆ ಏಕೆಂದರೆ ಇದು ಸಫಿಷಿಯಂಟ್ ಕಂಡೀಷನ್ ಆಗಿದೆ. ಸರಿ, ಇವು ಈ ಲೆಕ್ಚರ್ಗಳನ್ನು ಸಿದ್ಧಗೊಳಿಸಲು ನಾವು ಬಳಸಿದ ಉಲ್ಲೇಖಗಳು ಮತ್ತು ತುಂಬಾ ಧನ್ಯವಾದಗಳು.